ಇವತ್ತು ಕೊರಿಯರ್ ಡೇ, ಹಾಗೆ ಮೊಯ್ನಾ ಕಲ್ಚರ್ ಅಂತೂ ಹೆವಿ ಆಗಿ ಆರ್ಡರ್ಸ್ ಬಂದಿತ್ತು. ಇವತ್ತಿನ ವಿಡಿಯೋದಲ್ಲಿ ಕೊರಿಯರ್ ಡೇ ಯಾವ ತರ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಇವತ್ತು ಸೋಮವಾರ ಸ್ವಲ್ಪ ಆರ್ಡರ್ಸ್ ಎಲ್ಲ ಬಂದಿತ್ತು ಫಿಜಸ್ ಇಂದು, ಸೊ ಅದರಿಂದ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಈ ಫಿಜಸ್ ಗಳಿಂದ. ಈ ಮಾರ್ನಿಂಗ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಅದೇ ಈ ಫಿಜಸ್ ಗಳನ್ನ ನೋಡೋದು. ಆಲ್ರೆಡಿ ಒಂದ್ಸರಿ ಕೊರಿಯರ್ ಡೇ ಯಾವ ತರ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ದೆ. ಆದ್ರೆ ಇವಾಗ ಮತ್ತೆ ಒಂದ್ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಾವ ತರ ನಾನು ಪ್ಯಾಕಿಂಗ್ ಎಲ್ಲ ಮಾಡ್ತೀನಿ ಅಂತ. ಇವತ್ತು ಆರ್ಡರ್ಸ್ ಎಲ್ಲ ಸುಮಾರು ಇದ್ದಿದ್ರಿಂದ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡೆ ಪ್ಯಾಕಿಂಗ್ ಎಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ನಾನು ಪ್ರಿಂಟ್ ಮಾಡಿಸ್ಕೊಂಡಿದ್ದೀನಿ ಗೋಲ್ಡನ್ ಪೆಟ್ಸ್ ಅಂತ ಹೇಳಿ ನಮ್ದು ಚಾನಲ್ ಇನ್ ನೇಮ್ ನ. ಇದ್ರಲ್ಲೇ ನಾನು ಅಡ್ರೆಸ್ ಎಲ್ಲ ಬರೀತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಫಿಜಸ್ ಅನ್ನೆಲ್ಲ ಕಂಡೀಷನಿಂಗ್ ಅಂತ ಹೇಳಿ ತೆಗ್ದಿಟ್ಟಿದ್ದೆ. ಈ ತರ ಫಿಜಸ್ ಅನ್ನ ಚೆನ್ನಾಗಿ ಕಂಡೀಷನಿಂಗ್ ಮಾಡಿ ಆದ್ಮೇಲೆ ನಿಮ್ಗೆಲ್ಲ ಕಳ್ಸೋದು. ಇಲ್ಲಿ ನೋಡ್ತಾ ಇರ್ಬೋದು, ಯಾರು ಆರ್ಡರ್ ಮಾಡಿರ್ತಾರೆ ಅವ್ರದ್ದು ಅಡ್ರೆಸ್ ನ ಬರ್ಕೊಂಡು ಅದ್ರ ಹಿಂದ್ಗಡೆ ಅವ್ರು ಏನೇನ್ ಆರ್ಡರ್ ಮಾಡಿದ್ರೆ ಅಂತ ಹೇಳಿ ಹಿಂಗ್ ಬರ್ಕೊಂತೀನಿ. ಇದರಲ್ಲಿ ಪ್ಲಾಂಟ್ಸ್ ಎಲ್ಲ ಫಸ್ಟ್ ಇವಾಗ ಸುಮಾರು ಆರ್ಡರ್ ಇದೆ, ಅದನ್ನೆಲ್ಲ ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಈ ಪ್ಲಾಂಟ್ಸ್ ನ ಪ್ಯಾಕಿಂಗ್ ಮಾಡೋದಕ್ಕೆ ನಾನು ನೋಡ್ತಾ ಇರ್ಬೋದು, ಇಲ್ಲಿ ಕವರಿಗೆ ವಾಟರ್ ಎಲ್ಲ ಹಾಕೊಂಡು ತಗೊಂಡ್ಬಂದಿದ್ದೀನಿ. ಇವಾಗ ಪ್ಲಾಂಟ್ಸ್ ಇರಲ್ಲಿ ಹೋಗಿ ಪ್ಲಾಂಟ್ಸ್ ಇದಕ್ಕೆ ಆಡ್ ಮಾಡೋಣ. ಇದ್ ನೋಡ್ತಾ ಇರ್ಬೋದು, ಇದು ಫಾಕ್ಸ್ ಸ್ಟೈಲ್. ಸುಮಾರು ಜನ ಗೊತ್ತಿರಲ್ಲ, ಇದನ್ನೇ ನಾವು ಫಾಕ್ಸ್ ಸ್ಟೈಲ್ ಅಂತ ಹೇಳಿ ಕರಿತೀವಿ. ಇದಕ್ಕೇನು ನೀವು ಸಾಯಿಲ್ ಏನ್ ಬೇಕಂತ ಹೇಳಿಲ್ಲ, ವಾಟರ್ ಅಲ್ಲಿ ಬಿಟ್ರೆ ಹಂಗೆ ಬೆಳೆಯುತ್ತೆ. ಸ್ವಲ್ಪ ಲೈಟ್ ಆಗಿ ಸನ್ಲೈಟ್ ಬಿದ್ರೆ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಆರ್ಡರ್ ಇತ್ತು ಪ್ಲಾಂಟ್, ಸೊ ಎಲ್ಲದಕ್ಕೂ ಈ ತರ ಫಾಕ್ಸ್ ಸ್ಟೈಲ್ ನ ಆಡ್ ಮಾಡ್ಕೊಂಡಿದೀನಿ. ಇನ್ ನೆಕ್ಸ್ಟ್ ನಾವು ಈ ತರ ಇದನ್ನ ಡಕ್ವಿಡ್ ಅಂದ್ರೆ ಸುಮಾರು ಜನ ನಾನು ಅವತ್ತು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂದಿದ್ದೆ, ಬಟ್ ಇದು ಡಕ್ವಿಡ್ ಅಲ್ಲ ಅನ್ಕೊಂತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಗ್ರೋತ್ ಆಗುತ್ತೆ. ಇದು ಸ್ವಲ್ಪ ಹೆವಿ ಸೈಜ್ ಅಲ್ಲಿ. ಇದನ್ನು ಕೂಡ ಅಷ್ಟೇ ಇವಾಗ ಈ ಫಾಕ್ಸ್ ಸ್ಟೈಲ್ ಜೊತೆಗೆ ಆಡ್ ಮಾಡ್ತೀನಿ. ಈ ಪ್ಲಾಂಟ್ ಕೂಡ ಅಷ್ಟೇ ಜಾಸ್ತಿ ಏನ್ ಮೇಂಟೈನ್ ಮಾಡ್ಬೇಕಂತ ಹೇಳಿಲ್ಲ, ಜಸ್ಟ್ ಒಂದು ಸನ್ಲೈಟ್ ಸ್ವಲ್ಪ ಲೈಟ್ ಆಗಿ ಬಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತೆ ಅಲ್ಲಿ ವಾಟರ್ ಕ್ಯಾಬೇಜ್ ಇದೆ, ಅದು ಇವಾಗ ಅವೈಲೇಬಲ್ ಇಲ್ಲ. ಸೊ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಇದ್ರೆ ಅದನ್ನು ಕೂಡ ಕಳಿಸ್ತೀನಿ, ಬಟ್ ಅದು ಹೆವಿ ಸೈಜ್ ಅಲ್ಲಿ ಇರೋದ್ರಿಂದ ಅದನ್ನ ಕಳ್ಸಕ್ ಆಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇವೆರಡು ಪ್ಲಾಂಟ್ಸ್ ನಾನು ಇವಾಗ ಚೆನ್ನಾಗಿ ಕವರ್ ಒಳಗೆ ಹಾಕೊಂಡಿದ್ದೀನಿ. ಇನ್ನೇನಿಲ್ಲ, ಇದನ್ನ ಜಸ್ಟ್ ಪ್ಯಾಕಿಂಗ್ ಮಾಡೋದಷ್ಟೇ. ನಾವ್ ಈ ಪ್ಲಾಂಟ್ಸ್ ಪ್ಯಾಕಿಂಗ್ ಮಾಡೋಣ, ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಮೊಯ್ನಾ ಕಲ್ಚರ್ ಗೆ ಈಸ್ಟ್ ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಯ್ನಾ ಕಲ್ಚರ್ ನಾನು ಲೈಟ್ ಆಗಿ ಈಸ್ಟ್ ನ ಫೀಡ್ ಮಾಡಿನೇ, ಸೊ ಎಲ್ಲಾ ಕಡೆ ಕಳ್ಸೋದು. ಈ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಫುಲ್ ಆಗಿ ನಾನು ಇಲ್ಲಿ ಈಸ್ಟ್ ವಾಟರ್ ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಇವಾಗ ಪ್ಲಾಂಟ್ಸ್ ಪ್ಯಾಕ್ ಮಾಡಿ ಆಗಿದೆ. ಇನ್ನು ನೆಕ್ಸ್ಟ್ ಇವಾಗ ಫಿಶಸ್ ಇದೆ ಸ್ವಲ್ಪ ಪ್ಯಾಕಿಂಗ್ ಮಾಡೋದಕ್ಕೆ, ಅದನ್ನ ಮಾಡೋಣ. ಫಿಶಸ್ ಏನ್ ಜಾಸ್ತಿ ಇಲ್ಲ, ಒಂದು 4 to 5 ಪೇರ್ಸ್ ಇದೆ, ಅದನ್ನ ಪ್ಯಾಕಿಂಗ್ ಮಾಡೋಣ ಇವಾಗ. ಆಕ್ಚುಲಿ ಈ ವೀಕ್ ಫಿಜಸ್ ಆರ್ಡರ್ಸ್ ಅಲ್ಲಿ ಇನ್ನೂ ತಗೊಂಡಿಲ್ಲ, ಯಾಕಂದ್ರೆ ಮೊನ್ನೆ ಅಷ್ಟೇ ಬಂದಿರೋದು ಹೊಸ ಸ್ಟಾಕ್, ಸೊ ಅದರಿಂದ ಕಳ್ಸಕ್ ಆಗಿಲ್ಲ. ಒಂದ್ ವೆಡ್ನೆಸ್ಡೇ ಆಗಿ ನೆಕ್ಸ್ಟ್ ಶಿಪ್ಮೆಂಟ್ ಇರುತ್ತೆ. ಯಾರಿಗಾದ್ರು ಬೇಕಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ, ನೋಡ್ತಾ ಇರ್ಬೋದು, ನಾವ್ ಇವಾಗ ಇಲ್ಲಿ ಫಿಶಸ್ ಅನ್ನು ಕೂಡ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಆಗಿದೆ. ಇನ್ ನಮ್ಗೆ ಹೆವಿ ಆರ್ಡರ್ಸ್ ಇರೋದು ಮೊಯ್ನಾ. ಇವಾಗ ನಾವು ಮೊಯ್ನಾ ಕಲ್ಚರ್ ನ ಪ್ಯಾಕಿಂಗ್ ಮಾಡೋದಕ್ಕೆ ಮೊಯ್ನಾ ಕಲ್ಚರ್ ಇದ್ದಲ್ಲಿ ಹೋಗೋಣ ಬನ್ನಿ. ನಾವಿವಾಗ ಇಲ್ಲಿ ಮೊಯ್ನಾ ಕಲ್ಚರ್ ಇದ್ದಲ್ಲಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಈ ಬಕೆಟ್ ಅಲ್ಲಿ ವಾಟರ್, ಹಾಗೆ ಒಂದ್ ಸ್ವಲ್ಪ ಪ್ಯಾಕಿಂಗ್ ಕವರ್ಸ್, ಮತ್ತೆ ಮೊಯ್ನಾ ಹಿಡಿದಕ್ಕೆ ನೆಟ್ ಅನ್ನೆಲ್ಲ ಹಿಡ್ಕೊಂಡೇ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊಯ್ನಾ ಕಲ್ಚರ್ ಯಾವ ರೇಂಜ್ ಆಗಿದೆ ಅಂತ ಹೇಳಿ. ಟ್ಯಾಂಕ್ ಫುಲ್ ಆಗಿ ಮೊಯ್ನಾ ಕಲ್ಚರ್ ಇದೆ, ನೀವು ನೋಡ್ತಾ ಇರ್ಬೋದು. ಇದನ್ನ ನಿಮ್ಗೂ ಕೂಡ ಕಲ್ಚರ್ ಮಾಡ್ಬೇಕು ಅಂದ್ರೆ ಈಗಾಗಲೇ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಬಹುದು. ಇವತ್ತು ಮೊಯ್ನಾನೇ ಒಂದ್ ಸ್ವಲ್ಪ ಆಲ್ಮೋಸ್ಟ್ 15 ಹತ್ರ ಆರ್ಡರ್ಸ್ ಇದೆ. ಇವಾಗ ನಾವು ಇದನ್ನ ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಈ ತರ ನೀರ್ ತಗೊಂಡು ನೆಕ್ಸ್ಟ್ ಒಂದ್ ಸ್ವಲ್ಪ ಮೊಯ್ನನ್ನ ಹಿಡ್ಕೊಂಡು ಈ ವಾಟರ್ ಗೆ ಆಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ತರ ಮೊಯ್ನನ್ನ ಕಲೆಕ್ಟ್ ಮಾಡ್ಕೊಂಡು ಇದನ್ನ ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಈ ಪ್ಯಾಕಿಂಗ್ ಕವರಿಗೆ ಆಡ್ ಮಾಡೋದಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮೊಯ್ನಾ ಕಲ್ಚರ್ ಅಲ್ಲಿ ಆಲ್ಮೋಸ್ಟ್ ಇಷ್ಟೇ ಮೊಯ್ನಾ ಬರುತ್ತೆ. ಇದೆಲ್ಲ ಸ್ವಲ್ಪ ಪೇರೆಂಟ್ ಸೈಜ್ ಇದೆ ಮೊಯ್ನಾ. ಇದಕ್ಕೆ ನಾವು ನೆಕ್ಸ್ಟ್ ಈಸ್ಟ್ ಎಲ್ಲ ಆಡ್ ಮಾಡ್ತೀವಲ್ಲ, ಸೊ ಅವಾಗ ಅದು ಡಬಲ್ ಆಗಿರುತ್ತೆ, ಇಲ್ಲ ಒಂದ್ ಸ್ವಲ್ಪ ಡೆಡ್ ಆಗಿರುತ್ತೆ. ನಿಮ್ಗೆ ಸ್ವಲ್ಪ ಬಂದ್ರು ಜಾಸ್ತಿ ಬಂದ್ರು ಮೊಯ್ನಾ ಕಲ್ಚರ್ ಮಾಡಿದವಾಗ ಅದ್ ಮತ್ತೆ ಡಬಲ್ ಆಗುತ್ತೆ. ನಾನು ವಿಡಿಯೋ ನೋಡಿ ಯಾವ ತರ ಕಲ್ಚರ್ ಮಾಡ್ಬೇಕು ಅಂತ ಹೇಳಿ ತೋರಿಸಿದೀನಿ, ಅದೇ ತರ ಕಲ್ಚರ್ ಮಾಡಿ, ನಿಮ್ಗೂ ಕೂಡ ಮೊಯ್ನಾ ಕಲ್ಚರ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ಇಲ್ಲಿರೋ ಎಲ್ಲಾ ಕವರ್ಸಿಗೂ ನಾನು ಮೊಯ್ನಾ ಕಲ್ಚರ್ ನ ಆಡ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಆದ್ರಿಂದ. ಓಕೆ, ಫೈನಲಿ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲಾ ಕವರ್ಸಿಗೆ ಮೊಯ್ನನ್ನ ಆಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 14 ಹತ್ರ ಆರ್ಡರ್ಸ್ ಇತ್ತು, ಎಲ್ಲದಕ್ಕೂ ಈ ತರ ಮೊಯ್ನನ್ನ ನಾನು ಆಡ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ನಾವು ಒಳಗ್ ತಗೊಂಡೋಗಿ ಇದಕ್ಕೆ ಈಸ್ಟ್ ಆಡ್ ಮಾಡಿ ನೆಕ್ಸ್ಟ್ ಇದನ್ನ ಪ್ಯಾಕಿಂಗ್ ಮಾಡ್ಬೇಕು. ಇವಾಗ ನಾವು ಈ ಮೊಯ್ನನ್ನ ಪ್ಯಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಇಷ್ಟೊಂದು ಆರ್ಡರ್ಸ್ ಇದೆ ಗುರು, ರಬ್ಬರ್ ಬ್ಯಾಂಡ್ ಹಾಕಿ ಹಾಕಿ ಸಾಕಾಗುತ್ತೆ. ಇಲ್ಲಿ ನಾವು ಈಸ್ಟ್ ನ ಮೊದ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಈಸ್ಟ್ ನ ಆಡ್ ಮಾಡೋದು, ಪ್ಯಾಕ್ ಮಾಡೋದು ಅಷ್ಟೇ. ಓಕೆ, ಇವಾಗ ಒಂದ್ ಸ್ವಲ್ಪ ಮೊಯ್ನನ್ನ ಪ್ಯಾಕ್ ಮಾಡಿದೀನಿ ಆಲ್ರೆಡಿ. ಇನ್ ಇವಾಗ ನಿಮ್ಗೆ ಈಸ್ಟ್ ಎಷ್ಟು ಆಡ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ತರ ಈಸ್ಟ್ ನಾನು ಸ್ವಲ್ಪ ಲೈಟ್ ಆಗಿ ಈ ತರ ಆಡ್ ಮಾಡ್ತೀನಿ ಇಷ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಕಲರ್ ಆಗುತ್ತೆ ಆಡ್ ಮಾಡಿದವಾಗ. ಈ ತರ ಈಸ್ಟ್ ವಾಟರ್ ನ ಆಡ್ ಮಾಡಿ ಕಳಿಸ್ತೀನಿ. ಒಂದ್ 2-3 ದಿನ ಆದ್ರೂ ಅದ್ ಇರ್ಬೇಕಲ್ಲ ಜರ್ನಿಲ್. ಆದ್ರಿಂದ ಈ ಫಿಶಸ್ ಆದ್ರೆ ಏನಾಗಲ್ಲ ಆಲ್ಮೋಸ್ಟ್ ಒಂದ್ ವಾರ ತನಕ, ಬಟ್ ಈ ಮೊಯ್ನಾ ಹೇಳಕ್ ಆಗಲ್ಲ, ಕೆಲವು ಸರಿ ಡೆತ್ ಆಗುತ್ತೆ, ಕೆಲವು ಸರಿ ಸೇಫ್ ಆಗೇ ಹೋಗುತ್ತೆ. ಫೈನಲಿ ನೀವು ನೋಡ್ತಾ ಇರ್ಬೋದು, ನಾವೆಲ್ಲದನ್ನು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಆಗಿದೆ. ಮೊಯ್ನಾ ಕಲ್ಚರ್, ಪ್ಲಾಂಟ್ಸ್, ಹಾಗೆ ಫಿಶಸ್ ಗಳನ್ನ. ಶೆಕೆ ಅಂದ್ರೆ ಶೆಕೆ ಗುರು, ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಸಾಕಾಯ್ತು. ಹಾಗೆ ಕೈ ಕೂಡ ತಿರುಗ್ತಾನೆ ಇಲ್ಲ, ರಬ್ಬರ್ ಬ್ಯಾಂಡ್ ಎಳ್ದು ಎಳ್ದು ನೋಡ್ತಾ ಇರ್ಬೋದು.
ಈ ತರ ಎಲ್ಲಾದ್ರೂ ಪ್ಯಾಕಿಂಗ್ ಆದ್ಮೇಲೆ ಒಂದ್ಸರಿ ಹೊರಗಡೆ ತಂದು ಇದನ್ನ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂತೀನಿ. ಯಾಕಂದ್ರೆ ನಮ್ಗೆ ಇನ್ನು ಹೆಚ್ಚಿನ ಆರ್ಡರ್ಸ್ ಬರೋದಕ್ಕೆ ಇದೇ ಕಾರಣ. ನಾನು ಈ ತರ ಒಂದ್ಸರಿ ಆರ್ಡರ್ ಎಲ್ಲ ಆದ್ಮೇಲೆ ಇದನ್ನ ಕೊರಿಯರ್ ಡೇ ಅಂತ ಹೇಳಿ ಸ್ಟೋರಿಗೆ ಅಥವಾ ರೀಲ್ಸ್ ಎಲ್ಲ ಮಾಡಿ ಹಾಕ್ತೀನಿ. ಇದರಿಂದ ಹೆಚ್ಚು ಜನ ನಮ್ಮ ಪೇಜ್ ನ ವಿಸಿಟ್ ಮಾಡ್ತಾರೆ, ಯಾವ ತರ ಇದೆ ಅಂತ ಹೇಳಿ ಬೈ ಮಾಡೋಣ ಅಂತ ಹೇಳಿ ಒಂದ್ಸರಿ ತರಿಸ್ತಾರೆ. ಪ್ರತಿ ಸರಿನೂ ನೀವು ನೋಡ್ಬೋದು, ನಾನು ಶಿಪ್ಮೆಂಟ್ ಆಗ್ತಾ ಇದ್ದಂಗೆ ಕೊರಿಯರ್ ಡೇ ಮತ್ತೆ ರೀಲ್ಸ್ ಎಲ್ಲ ಮಾಡಿ ಹಾಕ್ತಾನೆ ಇರ್ತೀನಿ. ಇದರಿಂದ ನಂಗೆ ಹೆಚ್ಚು ಕಸ್ಟಮರ್ಸ್ ಎಲ್ಲ ಬರ್ತಾರೆ. ನೀವು ಕೂಡ ಅಷ್ಟೇ ಯಾವ್ದೇ ತರ ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನ ಆದಷ್ಟು ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಿ. ಇದರಿಂದ ನಿಮ್ಗೆ ಇನ್ನು ಹೆಚ್ಚಿನ ಕಸ್ಟಮರ್ಸ್ ಎಲ್ಲ ಸಿಗ್ತಾರೆ. ಇದು ನೋಡ್ತಾ ಇರ್ಬೋದು, ಮೊಯ್ನಾ ಕಲ್ಚರ್ಸ್ ಗಳು ಫುಲ್ ರೆಡ್ ಕಲರ್ ಅಲ್ಲಿ ಇದೆ. ಹಾಗೆ ಇದು ಫಿಶಸ್ ನೋಡ್ತಾ ಇರ್ಬೋದು, ಕ್ವಾಲಿಟಿ ಏನ್ ಸೈಕ್ ಆಗಿದೆ ಅಂತ ಹೇಳಿ. ಇದು ಅಲ್ಬೈನ ಫುಲ್ ರೆಡ್ ಮೊನ್ನೆ ಅಷ್ಟೇ ಬಂದಿತ್ತು ಸ್ಟಾಕು, ಬಟ್ ಇವಾಗ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ. ಹಾಗೆ ಇದು ಪ್ಲಾಟಿನಂ ಡಂಬರ್ಸ್ ನೋಡ್ತಾ ಇರ್ಬೋದು, ಕ್ವಾಲಿಟಿ ಏನ್ ಮಸ್ತ್ ಆಗಿದೆ ಅಂತ. ನೀವ್ ಇವಾಗ ನೋಡ್ತಾ ಇರೋದು ಪರ್ಪಲ್ ಬೆರ್ರಿ ಡಂಬೋಯರ್ ಗಪ್ಪೀಸು. ಇದು ಇವಾಗ ಸ್ಟಾಕ್ ಅವೈಲಬಲ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಪೇರ್ಸ್ ನೋಡ್ತಾ ಇರ್ಬೋದು, ಇಯರ್ ಪ್ಯಾಟ್ರನ್ ಹಾಗೆ ಕಲರ್ ಅಲ್ಲಿ ಏನ್ ಮಸ್ತ್ ಆಗಿದೆ ಅಂತ. ಹಾಗೆ ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು ಪ್ಲಾಟಿನಂ ಡಂಬೋಯರ್ ಗಪ್ಪೀಸು. ಇದು ಕೂಡ ಅಷ್ಟೇ ಇಯರ್ ಕ್ವಾಲಿಟಿ ಎಲ್ಲ ಮಸ್ತ್ ಆಗಿದೆ. ಇವೆರಡು ವೆರೈಟಿ ಇವಾಗ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಗೆ ಇವಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆರ್ಡರ್ ನ ಕನ್ಫರ್ಮ್ ಮಾಡಬಹುದು. ಮತ್ತೆ ಬೆಟಾ ಫಿಶಸ್ ಪೇರು ಈ ವೀಕಲ್ ಬರುತ್ತೆ. ಸ್ಟಾಕ್ ಅಪ್ಡೇಟ್ ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೇ ಕೊಡ್ತೀನಿ. ಮಿಸ್ ಆಗಬಾರ್ದು ಅಂದ್ರೆ ಹೋಗಿ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದ್ ಮಧ್ಯಾಹ್ನ ಆಗ್ತಾ ಬಂತು ಈ ಫಿಶಸ್ ನೆಲ್ಲ ಪ್ಯಾಕಿಂಗ್ ಮಾಡೋಷ್ಟೊತ್ತಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈ ತರ ಬಾಕ್ಸ್ ಹಾಕಿ ನಾವ್ ಇದನ್ನ ಪ್ಯಾಕಿಂಗ್ ಮಾಡ್ಬೇಕು. ಈ ತರ ಚಿಕ್ಕದಾಗಿರೋ ಬಾಕ್ಸ್ ನ ಯೂಸ್ ಮಾಡಿ ಇದರಿಂದ ಪ್ಯಾಕಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೋಸ್ಟ್ ಆಫ್ ದಿ ಟೈಮ್ ಈ ತರ ಡಬಲ್ ಪ್ಯಾಕಿಂಗ್ ನೇ ಮಾಡ್ತೀನಿ. ಒಂದ್ 10% ಕೆಲವು ಸರಿ ಮಾಡಕ್ ಆಗಲ್ಲ. ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಇವಾಗ ಡಬಲ್ ಪ್ಯಾಕಿಂಗ್ ನೇ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಸೊ ಫುಲ್ ಸಂತೆ ಸಂತೆ ಆಗದಂಗ ಆಗ್ಬಿಟ್ಟಿದೆ ನೋಡ್ತಾ ಇರ್ಬೋದು. ಅಂಡ್ ಫೈನಲಿ ನೀವು ನೋಡ್ತಾ ಇರಬಹುದು, ಎಲ್ಲದನ್ನು ನಾವು ಇವಾಗ ಪ್ಯಾಕಿಂಗ್ ಮಾಡಿ ಆಗಿದೆ. ಟೋಟಲ್ ಆಗಿ ನಮ್ಗೆ ಇವತ್ತು 8 ಆರ್ಡರ್ಸ್ ಬಂದಿತ್ತು. ಇದಿಷ್ಟನ್ನ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಸಂಜೆ ಆಯ್ತು. ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿತಿತ್ತು, ಬಟ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೆ, ಇವಾಗ ಮುಗ್ದಿದೆ. ಇವಾಗ ನೀವು ಅನ್ಕೊಂತಿರ್ಬೋದು, ಈ ನನ್ ಮಗಂಗೆ ಹೆವಿಯಾಗಿ ಆರ್ಡರ್ಸ್ ಎಲ್ಲ ಬರುತ್ತೆ, ಹೆವಿಯಾಗಿ ದುಡ್ಡು ಮಾಡ್ತಾ ಇದ್ದಾನೆ ಅಂತ. ಈ ಆರ್ಡರ್ಸ್ ಏನೋ ಜಾಸ್ತಿಯಾಗಿ ಬರ್ತಾ ಇರೋದು ಹೌದು. ಇದೆಲ್ಲ ಅದಾಗೆ ಬರ್ತಾ ಇಲ್ಲ ಆರ್ಡರ್ಸ್ ಎಲ್ಲ. ಈ ಆರ್ಡರ್ಸ್ ಎಲ್ಲ ಬರೋದಕ್ಕೆ ನಾನು ಮೊದ್ಲೇ ಕುತ್ಕೊಂಡು ಪ್ರೀ ಪ್ಲಾನ್ ಮಾಡಿದ್ದೆ. ಇವತ್ತಿನ ಶಿಪ್ಮೆಂಟ್ ಅಲ್ಲಿ ಮೊಯ್ನಾ ಕಲ್ಚರ್ ಜಾಸ್ತಿ ಆರ್ಡರ್ ಬಂದಿದ್ದು. ಆಲ್ಮೋಸ್ಟ್ 15 ತರ ಆರ್ಡರ್ಸ್ ಇತ್ತು. ಮತ್ತೆ ಇನ್ನೂ ಒಂದ್ 3-4 ಆರ್ಡರ್ಸ್ ನ ವೆಡ್ನೆಸ್ಡೇ ಶಿಪ್ಮೆಂಟ್ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಾನು ಯಾವತ್ತೂ ಈ ಮೊಯ್ನಾನ ಇಷ್ಟು ದೊಡ್ಡ ಟಬ್ ಅಲ್ಲಿ ಕಲ್ಚರ್ ಮಾಡೇ ಇರ್ಲಿಲ್ಲ. ಯಾವಾಗ್ಲೂ ಚಿಕ್ಕ ಚಿಕ್ಕ ಟಬ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಲಿಮಿಟ್ ಆಗಿ ಸೇಲ್ ಮಾಡ್ತಾ ಇದ್ದೆ. ಬಟ್ ನನಗೊಂದು ಪ್ಲಾನ್ ಬಂತು, ಈ ತರ ದೊಡ್ಡದಾಗಿರೋ ಒಂದು ಟಬ್ ಅಲ್ಲಿ ಇದನ್ನ ಕಲ್ಚರ್ ಮಾಡೋಣ, ಹಾಗೆ ಯೂಟ್ಯೂಬ್ ಒಂದು ವಿಡಿಯೋ ಮಾಡೋಣ. ಅದನ್ನ ಸುಮಾರು ಜನ ನೋಡ್ತಾರೆ, ಹಾಗೆ ಸುಮಾರು ಜನ ಬೈ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದಷ್ಟೇ. ಅಂಡ್ ಐಡಿಯಾ ಬರ್ತಾ ಇದ್ದಂಗೆ ನಾನೊಂದು ಫುಲ್ ವಿಡಿಯೋ ಮಾಡಿದೆ. ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದೆ. ಇವಾಗ ನನ್ನ ಹತ್ರ ಅನ್ಲಿಮಿಟೆಡ್ ಆಗಿ ಈ ಮೊಯ್ನಾ ಕಲ್ಚರ್ ಕೂಡ ಅವೈಲೇಬಲ್ ಇದೆ. ಯಾರೇ ಕೇಳಿದ್ರು ಕೊಡ್ಬೋದು, ಅಷ್ಟೊಂದು ಮೊಯ್ನಾ ಕಲ್ಚರ್ ಇದೆ. ಮತ್ತೆ ಈ ಮೊಯ್ನಾ ಕಲ್ಚರ್ ಇಂದ ಇನ್ಫಾರ್ಮೇಶನ್ ಕೇಳಿದ್ರೆ, ಇದನ್ನ ಯಾವ ತರ ಕಲ್ಚರ್ ಮಾಡೋದಿದ್ದೀನಿ, ಯಾವ ತರ ಫೀಡ್ ಮಾಡೋದು ಅಂತ ಹೇಳಿ ಕೇಳಿದ್ರೆ ಯೂಟ್ಯೂಬ್ ವಿಡಿಯೋ ಲಿಂಕ್ ಕಳಿಸ್ತೀನಿ. ಅಲ್ಲಿಂದ ಇನ್ಫಾರ್ಮೇಶನ್ ಕೂಡ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಮತ್ತೆ ಹಾಕಿರೋ ವಿಡಿಯೋಸ್ ಇಂದ ಇವಾಗ ನನ್ಗೆ ವ್ಯೂಸ್, ವಾಚ್ ಅವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಲ್ಲಾ ಕಡೆಯಿಂದ ನನ್ಗೆ ಇವಾಗ ಪ್ಲಸ್ ಪಾಯಿಂಟ್ ಆಯ್ತು. ಇದೇ ತರ ಆಲ್ಮೋಸ್ಟ್ ನಾನು ಇವಾಗ ಏನೇ ಮಾಡ್ಬೇಕಾದ್ರೂ ಫಸ್ಟ್ ಗೆ ಪ್ಲಾನ್ ಮಾಡ್ಕೊಂಡು ಆಮೇಲೆ ಮಾಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಪಾಸಿಟಿವ್ ನನ್ಗೆ ರಿಸಲ್ಟ್ ಎಲ್ಲ ಸಿಗ್ತಾ ಇದೆ. ಮತ್ತೆ ಇವತ್ತಿನ ಶಿಪ್ಮೆಂಟ್ ಅಲ್ಲಿ ಜಾಸ್ತಿ ಏನ್ ಪ್ರಾಫಿಟ್ ಆಗಲ್ಲ. ಮೊಯ್ನಾ ಕಲ್ಚರ್ ಸ್ವಲ್ಪ ಕಮ್ಮಿನೇ ಇದೆ ರೇಟು. ಒಂದ್ ಕಲ್ಚರ್ 100 ಮತ್ತೆ 2 ಕಲ್ಚರ್ ಗೆ 150 ಅನ್ನೋ ಇದೆ. ಸುಮಾರು ಜನ ಅದ್ರಲ್ಲಿ 2 ಕಲ್ಚರ್ ನೇ ಬೈ ಮಾಡಿದ್ರು. ಮತ್ತೆ ಫಿಶಸ್ ಎಲ್ಲ ಆರ್ಡರ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಎಲ್ಲ. ಮೊಯ್ನಾ ಎಲ್ಲ ಇದ್ರೆ ಅಷ್ಟೊಂದಿಲ್ಲ. ಮತ್ತೆ ಸುಮಾರು ಜನ ಈ ಪ್ಯಾಕಿಂಗ್ ವಿಡಿಯೋಸ್ ಮಾಡಿ ಅಂತ ಹೇಳಿ ಕೇಳಿದ್ರಿ, ಯಾವ ತರ ಫಿಶಸ್ ನ ಪ್ಯಾಕಿಂಗ್ ಮಾಡ್ತೀರಾ, ಫಿಶಸ್ ನ ತರ ಕಂಡೀಷನ್ ಮಾಡ್ತೀರಾ ಕಳ್ಸೋದಕ್ಕೂ ಮೊದ್ಲೇ ಅಂತ ಹೇಳಿ. ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿರೋ ವಿಡಿಯೋನ ಸದ್ಯದಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಈ ತರ ಒಂದೊಂದ್ ಶಿಪ್ಮೆಂಟ್ ಅಲ್ಲಿ ನಾನು ಎಷ್ಟು ಲಕ್ಷ ಎಷ್ಟು ಕೋಟಿ ದುಡಿತೀನಿ ಅಂತ ಹೇಳಿ ತಿಳ್ಕೊಬೇಕಂತಿದ್ರೆ ಕಮೆಂಟ್ ಮಾಡಿ. ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಅದನ್ನು ಕೂಡ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದು ಕೂಡ ಅಷ್ಟೇ, ಈ ತರ ಫುಲ್ ಪ್ಯಾಕಿಂಗ್ ಆದ್ಮೇಲೆ ಹೊರಗಡೆ ತಂದು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಅದನ್ನ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ. ಇವಾಗ ಮಾಡ್ತಿರೋದು ಅದೇನೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದ್ರಲ್ಲಿ ಏನ್ ಜಾಸ್ತಿ ಇನ್ಫಾರ್ಮೇಶನ್ ಏನ್ ಇರ್ಲಿಲ್ಲ, ಆದ್ರೂ ಒಂದು ಯಾವ ತರ ಶಿಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಪೆಟ್ಸ್ ಮತ್ತೆ ಫಿಶಸ್ ರಿಲೇಟೆಡ್ ಕಂಟೆಂಟ್ ನಾನು ನಿಮ್ ಮುಂದೆ ಕೊಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.